ಹಾಯ್ ಗಾಯ್ಸ್, ಹವರ್ ಗೈಸ್ ಬೇಸದಿನ ಹಾಕೊತೀನಿ ಗೈಸ್. ಇವತ್ತು ನಮ್ಮ ಅತ್ತೆ ಒಂದು ಬದ್ನಿಕಾಯಿ ರೆಸಿಪಿ ಹೇಳ್ತೀನಂತಂದ್ರು, ಅದಕ್ಕೆ ಇದೊಂದು ವಿಡಿಯೋ ಮಾಡ್ತಿದ್ದೀನಿ ಗೈಸ್. ನಿಮಗೆ ಈಗ ಹೆಂಗೆ ಮಾಡ್ತಾ ಅಂತ ನೋಡೋಣ ಬರ್ರಿ ಗೈಸ್. ಇಲ್ಲಿ ಕರ್ಬೇವು ನೋಡ್ರಿ ಗೈಸ್, ಎದಕ್ಕೆ ಹಿಂಗೆ ಹಾಕ್ತಿದ ನೀರು ಎಳೆಕೆ ನೋಡ್ರಿ ಗೈಸ್, ನೀರು ಎಳೆದಿದೆ. ಹೀಗೆ ಮಾಡೋದು ನೋಡೋಣ ಬರ್ರಿ ಗೈಸ್. ಬದ್ನಿಕಾಯಿ ಹೀಗೆ ವೇಟ್ ಗೈಸ್, ನಾನು ಸ್ವಲ್ಪ ಕ್ಯಾಮ್ರಾ ಉಲ್ಟಾ ಮಾಡಿ ನಿಮಗೆ ಒಳ್ಳೆ ಸಿಗ್ತೀನಿ. ಫಸ್ಟ್ ಗ್ಯಾಸ್ ಇಟ್ಕೋಬೇಕು. ಗ್ಯಾಸ್ ಇಟ್ಕೊಂಡು ಒಂದು ದಬರಿ ಇಡ್ಬೇಕ್ರಿ. ದಬರಿ ಇಟ್ಟು ಒಂದು ದಬರಿ ಆಗಲಿ, ಪಾತ್ರೆ ಆಗಲಿ, ಕಡಾಯಿ ಆಗಲಿ ಇಟ್ಟು ಆಮೇಲೆ ಒಂದು ಸ್ಪೂನು ಎಣ್ಣೆ ಹಾಕ್ಬೇಕು. ಸ್ವಲ್ಪ ಎಣ್ಣೆ ಕಮ್ಮಿ ತಿನ್ಬೇಕು ಗೈಸ್, ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ಸ್ವಲ್ಪ ತಗೊಂಡ್ವಿ. ಎಣ್ಣೆ ಬಿಸಿ ಆದ ನಂತರ ಜೀರಿಗೆ, ಸಾಸಿವೆ ಹಾಕ್ಬೇಕು. ಸಾಸಿವೆ ಆದ್ಮ್ಯಾಗ ಜೀರಿಗೆ ಸಾಸಿವೆ ಚಟಪಟ ಅನ್ಬೇಕು ರೀ. ಚಟಪಟ ಅಂದ್ರೆ ಅವೆಲ್ಲ ವಿಷ ಎಲ್ಲ ಹೋಗುತ್ತೆ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಬೇಕು. ಆಮೇಲೆ ಉಳ್ಳಾಗಡ್ಡಿ, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಸಾಲ್ಟ್ ಕಲ್ಸ್ಕೋರಿ ಗೈಸ್. ಒಂದು 2 ಸೆಕೆಂಡ್ ಉಳ್ಳಾಗಡ್ಡಿ ಹಾಕಿದಾದ್ಮೇಲೆ ಟೊಮೊಟೊ ಹಾಕ್ಬೇಕ್ರಿ. ಫುಲ್ಲೆಲ್ಲ ಘಾಟ್ ಬಿಡ್ತಿದೆ ಗೈಸ್. ಟೊಮೊಟೊ ಸ್ವಲ್ಪ ಇದಾದ್ಮೇಲೆ ಅದೆಲ್ಲ ಆದಮೇಲೆ ಆಮೇಲೆ ಬದ್ನೆಕಾಯಿ ಹಾಕ್ಬೇಕು. ಬದ್ನೆಕಾಯಿ ನೀವು ಹೆಂಗೆ ಬೇಕಾದ್ರೆ ಹೆಚ್ಚಿರ್ಬೋದು. ಇದು ನಾವು ಉಳ್ಳಾಗಡ್ಡಿ ಮಾಡಕತ್ತೀನಿ ರೀ. ನೀಟಾಗಿ ಕಲ್ಸ್ಕೋರಿ ಗೈಸ್, ಅಂದರೆ ಸ್ವಲ್ಪ ಬೇಸ್ ಆಗುತ್ತೆ. ಖಾರ ಈಗ ಹಾಕಿದರೆ ಒಣ ಖಾರ ಪುಡಿ ಒತ್ತು ಬಿಡತ್ತೆ ರೀ. ಆಮೇಲೆ ಸ್ವಲ್ಪ ಬದ್ನೆಕಾಯಿ ಮೆತ್ತಗಾದ್ಮೇಲೆ 1-2 ಸೆಕೆಂಡ್ ಬಿಟ್ಟು ಮ್ಯಾಗ ಹಾಕ್ಬೇಕು. ಮುಚ್ಚಳ ಕೊಡ್ರಿ, ಮುಚ್ಚಳ ಮುಚ್ಚಬೇಕು ಗೈಸ್. ಇದಕ್ಕೆ ಇಲ್ಲ ಘಾಟ ಹೋಗಿಬಿಡುತ್ತೆ. ಇದು ಎಲ್ಲ ಸ್ವಲ್ಪ ರೆಡಿ ಆಗಿ ಸ್ವಲ್ಪ ಎಲ್ಲ ಆಮೇಲೆ ಹೊಳ್ಳಿ ಸಿಗ್ತೀವಿ ಗೈಸ್. ಒಂದು 2 ಸೆಕೆಂಡ್ ಹಿಂಗೆ ತಿರುಗ್ಬೇಕು ರೀ. ತಿರುಗಿಸಿದ್ಮೇಲೆ ಹಸಿ ಖಾರ ತಿನ್ನೋರು ಹಸಿ ಖಾರ ಇಷ್ಟಪಡೋರು ಹಸಿ ಖಾರ ಹಾಕ್ಬೇಕು. ನಾ ಇಲ್ಲಿ ಒಣ ಖಾರ ಪುಡಿ ಹಾಕಂತೀನಿ. ನಮ್ಮ ಹುಡುಗರಿಗೆಲ್ಲ ರೆಡ್ ಅಂದ್ರೆ ರೆಡ್ ಕಲರ್ ಆಗ್ಬೇಕು. ಖಾರ ಎಲ್ಲ ಒಣ ಖಾರ ಪುಡಿ ಹಾಕಿ ಕೆಂಪಾದ್ರೆ ಟೇಸ್ಟ್ ಅಂತೇಳಿ ಊಟ ಮಾಡ್ತಾರೆ. ಅದು ಹಸಿ ಖಾರ ಹಾಕಿದ್ರೆ ಊಟ ಮಾಡಲ್ಲ. ನಮ್ಮ ಸುಬ್ರಹ್ಮಣ್ಯಾಗ ರೆಡ್ ಕಲರ್ ಇರ್ಬೇಕು. ಅದು ನೋಡೋಕೆ ಚಿಕನ್ ಕಂಡಾಗ ಆಗ್ಬೇಕ್ರಿ. ಹಂಗಾದ್ರೆ ಮಾತ್ರ ಅವ್ನಿಗೆ ಅಡುಗೆ ಇಷ್ಟ. ಯಾಕಂದ್ರೆ ಅವನು ಚಿಕನ್ ಪ್ರಿಯ. ನೋಡಿ ಗೈಸ್, ಬದ್ನಿಕಾಯಿ ಹೇಗಿದೆ ನೀಟಾಗಿ ಕಲ್ಸ್ಕೋರಿ ಗೈಸ್. ಖಾರ ಒಂದೇ ತಲೆ ಇರ್ಬಾರ್ದು, ಎಲ್ಲ ತಲೆ ಹೋಗಬೇಕು. ಶೇಂಗಾ ಪುಡಿ ಇದ್ರೆ ಶೇಂಗಾ ಪುಡಿ, ಇಲ್ಲ ಈಗ ಸ್ವಲ್ಪ ಶೇಂಗಾ ಪುಡಿ ಹಾಕೋಬೇಕು. ಇಲ್ಲಾಂದ್ರೆ ಶೇಂಗಾ ಪುಡಿ ಇಲ್ಲಾಂದ್ರೆ ಗುರಾಳ್ ಪುಡಿ ಹಾಕೋಬೋದು. ನಾನು ಇಲ್ಲಿ ಗುರಾಳ್ ಪುಡಿ ಹಾಕ್ತೀನಿ, ಸ್ವಲ್ಪ ಶೇಂಗಾ ಪುಡಿ ಹಾಕ್ತೀನಿ. ನಿಮ್ಗೆ ಇದೇನಪ್ಪ ಬದ್ನಿಕಾಯಿ ವಿಶೇಷ, ಇದ್ರಾಗ ಏನೈತೆ ವಿಶೇಷ ಅಂತ ತಿಳ್ಕೊಬೇಡ್ರಿ. ಹೊಸ್ದಾಗಿ ಅಡುಗೆ ಮಾಡೋರಿಗೆ ಹೆಲ್ಪ್ ಆಗುತ್ತೆ ರೀ. ಒಂದು ಚಿಕನ್ ರೆಸಿಪಿನೂ ಮಾಡ್ತೀವಿ ಗೈಸ್ ನಾವು. ನಿಮ್ಗೆ ಇನ್ನೂ ಸ್ವಲ್ಪ ರುಚಿ ಹೆಚ್ಚಿಸ್ಬೇಕಂದ್ರೆ ಸಬ್ಸ್ಗಿ ಮಸಾಲ ನಾನು ಇದನ್ನ ಸ್ವಲ್ಪ ಪಲ್ಯಕ್ಕೆ ಆ್ಯಡ್ ಮಾಡ್ತೀನಿ ರೀ. ಅಂದರೆ ಇದು ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೇನು ಇಳುತ್ತೀವಪ್ಪ ಅಂದಾಗ 2 ಸೆಕೆಂಡ್ ಇದನ್ನ ಮಸಾಲ ಹಾಕಿ ಒಂದು ಸ್ವಲ್ಪ, ಭಾಳ ಏನು ಬೇಡ, ಸ್ವಲ್ಪ ಹಾಕಿ ಒಂದು 2 ಸೆಕೆಂಡ್ 2-3 ಸೆಕೆಂಡ್ ಸ್ವಲ್ಪ ಒಲೆ ಮ್ಯಾಗ ಬಿಟ್ಟು ತೆಗೆದ್ಬಿಟ್ರೆ ಆಯ್ತು ರೀ, ರೆಡಿ ಆಯ್ತು ಬದ್ನಿಕಾಯಿ ಪಲ್ಯ. ನೋಡಿ ಅಷ್ಟೇ ಇದೆ ನಮ್ಮ ಇಲ್ಲಿ ನೀರು ಹಾಕ್ತಾಯಿಲ್ಲ. ನೀರು ಹಾಕಿದ್ರೆ ಅದೆಲ್ಲ ಗಿಂಜಾಗ್ಬಿಡುತ್ತೆ, ಸರಿ ಅನ್ಸಲ್ಲ ರೀ ಗೈಸ್. ಹಂಗಾಗಿ ನೀವು ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ನೀರು ನಮ್ಗೆ ಡ್ರೈ ಬೇಕು, ಹಂಗಾಗಿ ನಾನು ನೀರು ಹಾಕ್ತಾಯಿಲ್ಲ ಇಲ್ಲಿ. ರೆಡಿ ಆಯ್ತು ನೋಡ್ರಿ ಗ್ಯಾಸ್. ಬದ್ನಿಕಾಯಿ ಪಲ್ಯ ಜೊತೆ
ಬಿಸಿ ಬಿಸಿ ರೊಟ್ಟಿ ರೆಡಿ. ಬದ್ನಿಕಾಯಿ ಪಲ್ಯ, ಬಿಸಿ ರೊಟ್ಟಿ. ನೋಡಿರಿ ಗೈಸ್, ಹೇಗಿದೆ ನಮ್ಮ ಬದ್ನಿಕಾಯಿ ರೆಸಿಪಿ ನೀವು ನೋಡಬಹುದು. ನಾವು ಈಸಿಲಿಂತ ರೆಸಿಪಿ ಮಾಡಿಕೊಟ್ಟಿದ್ದೀವಿ. ನಿಮಗೇನು ಇದೇ ಥರ ರೆಸಿಪಿ ಬೇಕಾದರೆ ನಮಗೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು, ನಾವು ಮಾಡ್ತೀವಿ.